ಈಗ ನಾವು ಮಧುರೈ ಮಧುರೈ ಮೀನಾಕ್ಷಿ ಟೆಂಪಲ್ಗೆ ಬಂದಿದ್ದೀವಿ. ಅಲ್ರಿ ಶಾಂತಕರ ಏನು ಹುಡು ಓಡ್ತಿರ್ರಿ? ಈ ಗುಡಿ ಇಲ್ಲೋಡ್ರಿ, ಬರಬ್ಬರಿ 20 ಎಕರೆ ಗುಡಿ, 20 ಎಕರೆ ಒಳಗೆ ಗುಡಿ ಕಟ್ಟಾರಿ. ಇದನ್ನ ಏನ್ರಿ ಎಷ್ಟು ನೋಡಿದ್ರೆ ಮುಗಿಯೋದಲ್ಲ. ಆಮೇಲೆ ಬರಬ್ಬರಿ ಏನಿಲ್ಲ ಅಂದ್ರೂ 10,000 ಕಂಬದ ಮೇಲೆ ಅದಾವ ಇದ್ರಾಗ ಕಂಬಗಳು. ನಾವು ಕೇಳಿದಂಗೆ ಒಂದು ಸೈಡಿನ ಮಂಟಪನ ಅದೇನೋ 1,000 ಕಂಬದಾವು ಅಂತಾರಪ್ಪ. ನನಗೂ ಏನು ಎಣಿಸಿಲ್ ಬಿಡ್ರಿ. ಮತ್ತೆ ಆದ್ರೆ ಇಡೀ ಗುಡಿ ಎಲ್ಲ ಇದೆ ಅಂದ್ರೆ 10,000 ಕಂಬದ ಗುಡಿ ಅಂತಿದೆ. ಏನಂತೀರಿ ಅಣ್ಣಾರ? ಹ್ಞೂನ್ರಿ ಶಾಂತಕರ, ಇಲ್ಲಿ ನೋಡ್ರಿ. ಆಮೇಲೆ ಇದು ಬರಬರಿ ದೊಡ್ಡ ಗುಡಿ ಅಲ್ಲ, 4 ದಿಕ್ಕಿಂದನು ಜನ ಒಳಗ್ ಬರಾಕ ಎಂಟ್ರೆನ್ಸ್ ದ್ವಾರ ಬಾಗಲ ದೊಡ್ಡವು ಕಳಸ ಗೋಪುರ ಗುಡಿ ಎಲ್ಲ ಅದಾವ್ರಿ. ಏನ್ರಿ ಶಾಂತಕರ? ಆಮೇಲೆ ನೀವು ಅದಕ್ಕೆ ನಾ ಹೇಳೋದಾದ್ರೆ ಇಲ್ಲೇ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಂತೇಳಿ ವಲಯಗಳು ಅದಾವ್ರಿ. ಅವು ನಂಬರ್ ನೀವು ಯಾವ ಒಂದು ದ್ವಾರ ಬಾಗಲೆ ಒಳಗೆ ಹೋಗಿರಲ್ಲ ಅದ ದ್ವಾರ ಬಾಗಲೆ ಹೊರಗೆ ಬರ್ರಿ, ಅಂದ್ರೆ ನಿಮ್ಗೆ ಎಲ್ಲರೂ ಸಿಗ್ತಾರ. ನಮ್ಮ ಗಾಡಿ ಎಲ್ಲಿ ಪಾರ್ಕಿಂಗ್ ಮಾಡ್ಯವಲ್ಲ ಅದು ಸಿಗ್ತೈತ್ರಿ. ನೀವು ಎತ್ತಾಗರ ಮೂಲೆಗೆ ಹೋಗಿ ಎತ್ತಾಗರ ತಪ್ಪಿಸ್ಕೊಂಡ್ರೆ ಯಾವ ದಿಕ್ಕಿನಾಗ ಪಾರ್ಕಿಂಗ್ ಮಾಡಿದಿರ ಅನ್ನೋದ ಗೊತ್ತಾಗೋದಿಲ್ಲ, ಮೊದಲ ಭಾಷೆ ಬರೋದಿಲ್ಲ. ಆಮೇಲೆ ಇನ್ನೊಂದು ಆದಷ್ಟು ಎಲ್ಲರೂ ಜೊತೆಗೆ ಇರ್ರಿ. ನಾ ಇವನ್ನೆಲ್ಲ ಅಡ್ಡಾಡ್ ನೋಡೇನ್ರಿಪ್ಪ, ಹಂಗಾಗಿ ನಾ ಒಳಗೇನು ಬರಾಕ್ ಬಲ್ಲೆ, ಯಾಕಂದ್ರೆ ನಾ ಟ್ರಿಪ್ ಬಂದಾಗ ನೋಡೇನಿ ಅದಕ್ಕೆ. ಆಮೇಲೆ ಇನ್ನೊಂದು ಏನಂದ್ರೆ ಒಬ್ಬೊಬ್ರು ಒಂದೊಂದು ದಿಕ್ಕಿಗೆ ಆಗ್ಬೇಡ್ರಿ. ಮೊದಲ ನಿಮ್ಗೆ ಏನಕೈತಿ ಅಂದ್ರೆ ಮಾತು ಬರೋದಿಲ್ಲ. ಆಮೇಲೆ ಕೈಯಾಗ ಫೋನ್ ಇರೋದಿಲ್ಲ, ಹಚ್ಚಿ ಕೇಳೇನಂದ್ರೆ ಫೋನ್ ಕಸ್ಕೊಂಡ್ಬಿಟ್ಟಿರ್ತಾರ ಅವ್ರು ಮೊದ್ಲು. ಹೌದಾ? ಹಂಗಾಗಿ ಏನಕೈತಿ ಮತ್ತೆ ಈಗ ಒಳಗೆ ಹೋಗಿಂದ ಯಾರನ್ನ ಕೇಳ್ತೀರಿ, ಏನು ಮಾಡ್ತೀರಿ? ಅಲ್ಲ ಮೈಕ್ನ್ಯಾಗ ಅನೌನ್ಸ್ ಮಾಡ್ಬೋದು, ಆ ಮೈಕಿಗೆ ಹೋಗಿ ಅನೌನ್ಸ್ ಮಾಡಕ್ಕಾರ ಹೇಳ್ರಿ ಲಪಡ. ಅದಕ್ಕೆ ಬೇಡ, ಅದಟ್ಟು ಜೊತೆಗಿರ್ರಿ ಎಲ್ಲರೂ. ಶಂಕರಣ್ಣ ಇದ್ರಾಗ ಫೋನ್ ಇಸ್ಕೊಂತಾರನ್ರಿ? ಇಸ್ಕೊಂತಾರಂತಿರಲ್ಲ. ಇಲ್ಲೇ ಈಗ ನೋಡ್ರಿ ಗುಡಿ ಬಾಜುಕತ್ತಾಗ ಅತ್ತಾಗ ಹಿಂಗ ಒಂದ್ ದಾರಿ ಐತಿಲ್ರಿ, ಇದು ಒಳಗ್ ಬರಾಕ ದಾರಿ, ಅಲ್ಲೇ ಇಸ್ಕೊಂತಾರ ನೋಡ್ರಿ. ಮೆಟ್ಲ ಮ್ಯಾಗ ಅದಾವಲ್ಲ, ಅಲ್ಲೇ ಫೋನ್ ಮೊದಲು ಕೊಟ್ಟು ಆಮ್ಯಾಗ ಒಳಗ್ ಹೋಗ್ಬೇಕು ನೀವು. ಇವ್ರದಂದ್ರ ಆಡಪ್ಪ, ಒಂದ್ ಫೋನಿಗೆ 10 ರೂಪಾಯಿ 5 ರೂಪಾಯಿ ಅಂತಾರಪ್ಪ. ಅದಕ್ಕೆ ಮತ್ತೆ ಖಾಲಿ ಪಿಲಿ ರೊಕ್ಕಲ್ಲನ್ರಿ. ಆದ್ರೂ ಏನ ಅನ್ರಿ ಶಂಕರಣ್ಣ, ಫೋನ್ ಹೆಚ್ಚಿನ ರೊಕ್ಕ ಕೇಳೋಗು ಇದು ಬಿಡ್ರಿ. ಏನಪ್ಪ ತೀರ ಫೋನ್ ಇಡಾಕ ರೊಕ್ಕ ನಾವೇನು ಬಿಡ್ತೇವೆ. ಫೋಟೋ ತೆಗಿಬೇಡ ಅಂದ್ರೆ ಮುಗಿತಪ್ಪ. ಸುಳ್ಳ ಖಾಲಿ ಪಿಲಿ ಜಪಾಜಿಟ್ಟು ಡಿಪಾಡಿಟ್ಟು ಅನ್ಕೊಂತ ಅದನ್ನ ಫೋನ್ ಇಟ್ಕೊಂಡು ಕಸ್ಲಿ ಅದಕ್ಕೆ ಒಂದೊಂದು ಫೋನಿಗೆ 10 ರೂಪಾಯಿ ಅಂದ್ರೆ ಒಂದು ಇಷ್ಟು ಮಂದಿ ಫೋನ್ 800 ರೂಪಾಯಿ ಅಲ್ಲೇ ಹೋತು. ಏನು ಫೋನ್ ಏನು ಗಾಡಿಯಾಗ ಇಟ್ಟಿರೋದು ಬರೋದಾತ ಬಾಳೆ ಯಾವಾಗ ಹೋಗತ್ತಾಗ ಅಲ್ಲೇ ಆತ. ಆಮೇಲೆ ಚಪ್ಪಲ್ ಒಂದು ಜೋಡಿಗೆ ಇಷ್ಟು 5 ರೂಪಾಯಿ 10 ರೂಪಾಯಿ ಅಂತ. ಮತ್ತೆ ಅದಕ್ಕೆ ಮುಗಳರೆ 100 ರೂಪಾಯಿ. ಮತ್ತೆ ಇಷ್ಟು ಮಂದಿ ಚಪ್ಪಲ್ ಅಂದ್ರೆ ಹೋದು. ಆಮ್ಯಾಗ ಹಣ್ಣು ಕಾಯಿ ಯವ್ವ 100 ರೂಪಾಯಿ. ಒಂದು ಕಾಯಿ 2 ಬಾಳೆಹಣ್ಣು ಒಂದು ಕರ್ಪೂರ ಉದಿನ ಕಡ್ಡಿ ಮುಗೀತು. ಹೂ ಅದು ಇದ್ರದ್ದು ಕಣಗಲು ಹೂ ಕಟ್ಕೊಟ್ಟಿರ್ತಾರೆ ಅವಕ್ಕೆ ಮುಗೀತು. ಇದಕ್ಕೆ 100 ರೂಪಾಯಿ ಬುಟ್ಟಿ ಮಾತಾಡಂಗೆ ಇಲ್ಲ. ಮತ್ತೆ ಒಂದು ಏನು ಇದನ್ನೇ ಇಲ್ಲ ಅದಾತು. ಆಮ್ಯಾಗ ಏನ್ರಿ ಶಂಕರಣ್ಣ ಇದೇನಪ್ಪ ಅದು ಗಾಡಿ ಹಚ್ತಿರಲ್ಲ 100 ರೂಪಾಯಿನ. ಈಗ ನಮ್ಮ ಕಡೆ ಅದಾದ್ರೆ 20 ರೂಪಾಯಿ 10 ರೂಪಾಯಿ 30 ರೂಪಾಯಿ ಭಾಳ ಅಂದ್ರೆ ತೊಗೊಂಡಾರನ್ರಿ. ಎಲ್ಲ ಬಿಡ್ದಾಗ 30 ರೂಪಾಯಿ ಆತಿಲ್ರಿ, ಭಾಳ ಅಂದ್ರೆ 40 ಅನ್ಕೋರಿ ನೀವು ಮುಗಿತಪ್ಪ. ಇದೇನ್ರಿ 100 ರೂಪಾಯಿ ಮಾತಾಡ್ತಿದ್ರೆ 100 ರೂಪಾಯಿನ ಗಾಡಿ ಹಚ್ಚಾಕ ಚಿಂದಾತ್ ಬಿಡ್ರಿ. ಇದು ಹಂಗೆ ಬಿಡ್ರಿ, ಏನೋ ಒಂದು ರೊಕ್ಕ ಇದು ಮಾಡಕ್ಕೆ ಮಾಡ್ತಾರೆ. ಆಗ್ಲಿ ಬಿಡ್ರಿ, ಹೋಲತ್ತಾಗ ಫೋನ್ ಇನ್ನೊಮ್ಮೆ ಯಾವ ಗುಡಿ ಹೊಂಟ್ರು ಇಳಿದು ಇಟ್ಟು ಹೋಗ್ಬಿಡ್ರಿ. ಹಂಗಲ್ಲ ಶಂಕರಣ್ಣ, ಒಂದು ಫೋಟೋ ಗಿಟ್ಟು ತಕೋಬೇಕತಿ, ಹೊರಗೆ ಬಂದಿಂದಾರ ತಕೋಬೇಕ. ಫೋನ್ ಒಳಗೆ ಬಿಡ್ಲಿಲ್ಲ ಅಂದ್ರು ಹೌದಿಲ್ಲ. ಅದಕ್ಕೆ ರೀ ನೀವದಕ್ಕೆ ಬರೋದಿಲ್ಲ ಒಳಗೆ? ಅಲ್ಲ ನೀವು ಒಬ್ಬರ ಬಂದಾಗ ನೋಡಿದ್ರೆ ಹೆಂಡತಿ ಕುಟ್ ನೋಡ್ಬೇಕಂತ ಆಸೆ ಇರ್ತೈತೆ ಇರೋದಿಲ್ಲ ನಿಮ್ಗೆ? ಏನಾಗದಲ್ಲ ನಡ್ರಿ ಒಳಗೆ, ನಮ್ಮ ಕುಟ ಬರ್ರಿ ನಡ್ರಿ. ಲೇ ಶಂಕ್ರೆ, ಹಿಂಗ್ ಮಾಡ್ಲಿ, ಹೆಂಡತಿ ಕರ್ಕೊಂಡ್ ಗುಡಿಗೆ ಹೋಗಿ 100 ಜನ್ಮಕ್ಕೂ ಈಕೆ ನನ್ನ ಹೆಂಡತಿ ಆಗ್ಲಿ ನಾನ ಈಕೆ ಗಂಡ ಆಗ್ಲಿ ಅಂತ ಬೇಡ್ಕೊಂಡು ಏನ ದೇವ್ರಿಗೆ ನಮಸ್ಕಾರ ಮಾಡ್ರಿ ಗಂಡ ಹೆಂಡತಿ. ಬೇಡ್ರಿ ಗೌಡ್ರ ಬೇಡ್ರಿ. ಈ ಜನ್ಮಕ್ಕೆ ಇವ್ರನ್ನ ಕಟ್ಕೊಂಡು ಅನುಭವಿಸಕತ್ತೇನಿ, ಇನ್ನು ಮುಂದಿನ ಜನ್ಮಕ್ಕೂ ಇವ್ರನ್ನ ಬೇಡ್ರಿಪ್ಪ ಗೌಡ್ರ. ಯಾಕ ಹೊಸ ಗಂಡ ಬೇಡನ್ರಿ ನನಗಾರ? ಹೊಳ್ಳಿ ಇವ್ರನ್ನ ಮಾಡ್ಕೋಬೇಕನು ಬ್ಯಾಸ್ರಕತಿ. ಎಂತ ಹೆಂಡತಿ ಕೊಟ್ಟಿವಿ ದೇವ್ರಿ ನನಗೆ. ನಡ್ರಿ ಗೌಡ್ರ ಒಳಗೆ ಬರ್ತೇನೆ ನಡ್ರಿ ಅಂತಂದು ದೇವ್ರಿಗೆ. ನಾ ಕೇಳಿದ್ದೇನ ನೀ ಕೊಟ್ಟಿದ್ದೇನಂತೇಳಿ ಕೇಳಾಕರ ಬರ್ತೇನೆ ನಡ್ರಿ. ಅತ್ತಿಯರ ನಾವ್ ಆ ಕಡೆ ನೋಡ್ತಿರ್ತೇವ್ರಿ. ಇರೋದೊಂದು ಗುಡಿನ ಅತ್ತಾಗಿಂದ ನೋಡಕ್ ಬರ್ತಾಳಂತಿಕೆ. ಇದ್ರ ಹುಟ್ಟಿಯೇನು ಇದ್ರ? ಬಾ ನಡಿ ಹೋಗೋಣ ನೋಡ್ಕೊಂತ. ಅಲ್ಲ ಮಧುರೈ ಮೀನಾಕ್ಷಿ ಗುಡಿ ನೋಡ್ರಿ. ಶಂಕರಣ್ಣ ಏನ್ರಿ 10,000 ಕಂಬ ಅಂದ್ರೆ ಐತಿನ ಇಲ್ಲ? ಅಲ್ಲ ಇಲ್ಲಿ ನೋಡ್ರಿ ಕಲ್ಲಿಲಿ ಯವ್ವ ಯಾ ದಿಕ್ಕಿಗೆ ಹೋಗಿ ಆ ಕಡೆ ತಪ್ಪಿಸ್ಕೊಂತೇವ ಅನ್ನೋದ ಗೊತ್ತಾಗದಲ್ಲ. ಬಂಗಾರದ ಕಳಶ ಐತಿ ಬರೀ ತೋರಿಸ್ತೀನಿ. ಅಲ್ಲ ಶಾಂತಕ್ಕ, ಒಂದು ಫೋನ್ ಬಿಟ್ಟಿದ್ರ ಅಕ್ಕಿತ್ತಲ್ಲ, ಇವ ಮುಚ್ಚಾರ ಇಟ್ಕೋಬೋದಿತ್ತನ ಅಂತನ. ಮಷಿನ್ ಎಲ್ಲ ಚೆಕ್ ಮಾಡ್ಲಿಲ್ಲ ಅನ್ಲೆ? ಫೋನ್ ಇತ್ತಂದ್ರೆ ಟಿ ಅಂತತ್ಲಿ ಅದು. ಗೆಜ್ಜಿ ನಂದೊಂದು ಫೋಟೋ ತೆಗಿಲೆ. ಹಾಗ ಹೆಂಗೆ ಕಾಣ್ಬೇಕಂದ್ರೆ ಫೋಟೋದಾಗ ನಾನು ರಾಣಿ ಕಣ್ಣು ಕಾಣ್ಬೇಕು ನೋಡ್ಲಿ. ಹಂಗೊಂದು ಫೋಟೋ ತೆಗಿ ಪೂರ ನಾ ಸ್ಟೇಟಸ್ ಇಡೋದನ್ನ ನನ್ನ ಸೊಸಿ ನೋಡಿ ಹಟ್ಟಿ ಉಳ್ಕೋಬೇಕು ನೋಡಿ. ಫೋಟೋ ತೆಗಿಬೇಕಾ? ಎಲ್ಲಿ ತೆಗಿಲಿ ತಾಯಿ? ತಾಯಿ ಫೋಟೋ ತೆಗಿಯಾಕ ಫೋನ್ ಕಸ್ಕೊಂಡಾರಲ್ಲಿ ಹೊರಗೆ. ನಿನ್ನಿದ್ರಿಗೆ ಅಲ್ಲೇ ಡೆಪಾಸಿಟ್ ಇಟ್ಟು ಬರಲಿಲ್ಲ ಮತ್ತೆ ಫೋಟೋ ತೆಗಿ ಅಂತೀಯಲ್ಲ. ನನ್ನ ಕರ್ಮಕ್ಕೆ ಒಂದು ಫೋಟೋ ತಗೊಳಕ್ ಆಗೋಲ್ತು ಒಳಗೆ ಯಾ ಗುಡಿಯಾಗು. ಏನೋ ಅಂತೀಯಲ್ಲೇ ಚಂದಗರ ಹೇಳು. ಯವ್ವ ಶಾಂತ ಕೈಕಿ ಕೂಟಂಗೆ ಬಾಯ್ ಮಾಡೋದಾಗದಲ್ವ ಇವತ್ತಾಗ? ಏನಾರ ಯಾಕೆ ಆಗೋಲ್ತಕ್ಕ? ನಾ ಅಂತರೂ ಇನ್ನು ಫೋಟೋ ಗಿಟ್ಟು ಅಂತ ತಿರುಗಿ ಕರ್ಸ್ಕೊಳಕ್ ಹೋಗುದಿಲ್ಲ. ನಾ ತೆಗೆದು ನೋಡ್ತೀನಿ. ಅಯ್ಯೋ ನಮ್ಮನ್ ಬಿಟ್ಟು ಹೋದ್ವಲ್ಲ ಇವ. ಶಾಂತಕ್ಕ ನಾವು ಬಂತಡಿ. ಅಲ್ರಿ ಗೌಡ್ರ ಏನ್ರಿ ಇದು ಹೆಣ್ಮಕ್ಳು ಬೆನ್ನ ತಗೊಂಬಂದು ಏನು ಪಾರ್ಟಿ ಇಲ್ಲ ಏನಿಲ್ಲಪ್ಪ. ಬೆಳಗ್ಗಿಂದ ಚಂತನ ಇಷ್ಟು ಅಡ್ಡಾಡಿ ರಾತ್ರಿ ಬಾಯಿ ಒಣಗಿಸ್ಕೊಂಡ್ ಮಕ್ಕಳೋದು. ಅದ್ರಾಗ ಈ ತಮಿಳ್ನಾಡಿನ ಹುಡುಗಿ ಸಾಕಾಕತ್ ನೋಡ್ರಿ ಬಾರ್ಗಳು.
ಏನ್ರಿಪ್ಪ ಸಂಧ್ಯಾಗ ಮೂಲಾಗ ಎಲ್ಲೇ ದಿಕ್ಕಿಗೆ ಒಂದೊಂದು ಬಾರಪ್ಪ, ಬಾರೇ ಇಲ್ಲ. ಅದು ಎಲ್ಲಿ ಬಾರ್ ಅಂತ ಬರ್ದೂ ಇಲ್ಲ. ತಮ್ಮ ಭಾಷೆದಾಗ ಬರೆದ್ರೆ ನಮ್ಗೆ ಹೆಂಗೆ ಅರ್ಥಕತ್ರಿ ಗೌಡ್ರೆ? ಅದಕ್ಕಪ್ಪ ನಾ ಅಂತ ಇಷ್ಟಿಷ್ಟ 90 ಪೆಟ್ಟು ಒಂದು 7-8 ತೊಗೊಂಡ ಬಂದಿದ್ದೆ ಬ್ಯಾಗ್ನ್ಯಾಗ. ಯಾಕೆ ಇಲ್ಲಿ ಸಿಗ್ತತೆ ಬಿಡ್ತತೆ ಯಾರಿಗೂ ಗೊತ್ತ ಮರ ಅದಕ್ಕೆ. ಅಯ್ಯೋ ದೇವ್ರೆ, ಹಂಗಾಗ್ಬಿಟ್ಟತ್ ನೋಡ್ರಿ ಗೌಡ್ರೆ. ಕರೇನ ಹುಡಿ ಸಾಕಾಕತಿ. ಇಲ್ಲಿ ರೋಡ್ನಾಗ ಇಡಾಕ ಏನು ಪರ್ಮಿಷನ್ ಇಲ್ಲೋ ಏನೋಪ್ಪ, ಒಟ್ಟು ಗೊತ್ತಿಲ್ಲ. ಬಾರ್ ಗೀರ್ ಮಾತ್ರ ರೋಡಿಗೆ ಕಾಣೋದಿಲ್ಲ ನೋಡ್ರಿ ಗೌಡ್ರೆ. ಎಲ್ಲೇ ಒಂದು ಇದ್ರಾಗ ನೋಡ್ರಿ ಗೌಡ್ರೆ, ಈ ಮಧುರೈದಾಗಂತೂ ಎಲ್ಲಿ ಕಂಡಿಲ್ಲ. ಈ ರಾಮೇಶ್ವರದಂದಾಗೂ ಅಲ್ಲಿ ಸನೇಪ ಇಲ್ರಿ ಗೌಡ್ರೆ. ಕನ್ಯಾಕುಮಾರಿ ಒಳಗೆ ಒಂದು ಕಡೆ ಅಷ್ಟ ಐತಿ. ಅದು ಸ್ವಲ್ಪ ರೋಡ್ಗೆ ಐತಿ. ಆ ರೋಡ್ಗೆ ಅಂದ್ರೆ ಪೂರ ರೋಡ್ಗಿನೂ ಅಲ್ಲ ಹಂಗೆ. ಆಮೇಲೆ ಬಾರ್ ಅಂಡ್ ರೆಸ್ಟೋರೆಂಟು, ಹೋಟೆಲ್ ರೂಮ್ಸ್ ಎಲ್ಲ ಮಿಕ್ಸೆಡ್ ಇದ್ದಿರ್ತೈತಿ ಒಳಗೆ ಎಲ್ಲಾರ ಹುಡುಕಿದ್ರೆ. ಒಟ್ಟು ಆದರೂ ಗೌಡ್ರೆ ಬರೀ ಎಲ್ಲಿ ನೋಡ್ತಿ ಅಲ್ಲಿ ಬೇಕರ್ಸ್ ಅದೆಂತ ಬೇಕ್ರಿ. ಏನು ಶುಗರ್ ಬಂದು ಒಂದು ಸ್ವೀಟ್ ತಿನ್ ಶುಗರ್ ಬರ್ಸ್ಕೊತಾರ ಏನಪ್ಪ ಇಲ್ಲಿ ಜನ? ಹ್ಞೂನ್ಲೇಪ್ಪ, ನಾನು ಅದ ನೋಡತ್ತೀನಿ. ಅಂತ ಬಂದ್ಬಿಟ್ಲೆ ಬಾರ್ ಅಂತ ನಾ ನೋಡಿದ್ರೆ ಬೇಕರ್ಸ್ ಬರೀ ಅದ್ ಎಂತದಪ್ಪ ಚಾ ಕುಡಿತಾವ. ಹೆಚ್ಚಿನ ಚಾ ಕುಡಿಯಪ್ಪ ಇಲ್ಲಿ ಜನ. ಏನ್ಲೇ ಹೆಜ್ಜಿಗೊಂದೊಂದು ಬೇಕ್ರಿ ಚಾದ ಅಂಗಡಿ ಮುಖ್ಯ ಇಲ್ಲಿ ಮಿಕ್ಕ್ಯಾವ್ಬಿಡು ಚಾದ ಅಂಗಡಿ. ಕರೆನ ಎಂತ ತೀರ ಚಾ ಕುಡಿತಾವು. 20 ರೂಪಾಯಿ ಮಾತು ಎತ್ತಿದ್ರು ಚಾದ ಕಂಡಾಬಿಟ್ಟಿರೋಕ್ಲೇಪ. ಆಮೇಲೆ ನಮ್ಮಂಗೆ ಹಾಲು ಗೀಲು ಸಕ್ರಿ ಹಾಕಿ ಕುದ್ಸೋದಿಲ್ಲ. ಹಾಲು ಹಾಕಿ ಡಿಕಾಕ್ಷನ್ ಹಾಕಿ ಸಕ್ರಿ ಮ್ಯಾಲೆ ಹಾಕಿ ಹೊಟ್ಟೆದಾಗ ಕೈ ಕೊಟ್ಬಿಡ್ತಾರ. ಇದು ಕರೆನ ಒಂದೊಂದು ತಳಗ ಸಕ್ರಿ ಕುಂತ ಬಿಟ್ಟಿರ್ತದ. ಮ್ಯಾಗಿನ ಚಾ ಕುಡ್ಕುಡಿ ಎಲ್ಲ ಸಕ್ರಿ ತಳಗ. ಹ್ಞೂ ರೀ ಗೌಡ್ರೆ. ಇವಾಗ ಗೌಡ್ರೆ ನಡ್ರಿಪ್ಪ, ಎತ್ತಾಗ ತಪ್ಪಿಸ್ಕೊಂಡು ಇಸ್ಕೊಂಡಾವ ಇವು. ಯಮ್ಮ ಬಾಬೇ, ಮತ್ ನೀವ ಬೇಕೆ ನಿಂದ್ರಬೇಡ. ಆದ್ರೂ ಈ ಕಲ್ಲಿನ ಕಂಬ ಹೆಂಗ್ ಕಟ್ಟಿದ್ದಾರು? ಇದೇನು ಮನುಷ್ಯರ್ ಮಾಡ್ದಂಗಿಲ್ಲ ಬಿಡು. ಇವೆಲ್ಲ ಕಂಬಗಳು ಇವೆಲ್ಲ ಮನುಷ್ಯರ್ದು ಅಲ್ಲಿದೆ. ಇದು ಮನುಷ್ಯರು ಮಾಡಕ್ ಸಾಧ್ಯನೇ ಇಲ್ಲ. ಎಲ್ಲ ದೇವ್ರು ಮಾಡಿದ್ವ ಇರ್ಬೇಕು ಇವು ಜಕಣಾಚಾರಿಗಳು. ಅಂದ್ರೆ ಅವ್ರೇನು ಮನುಷ್ಯರಲ್ಲ ಅಲ್ಲ. ಇಂತಿಂತ ಚಾವಣಿ ಹೆಂಗೆ ಹೊಚ್ಚಾರು, ಈ ಕಲ್ಲು ಹೆಂಗೆ ಕಟ್ಟದಾರು, ಇವು ಮೂರ್ತಿಗಳು ನೋಡಿ. ಎಲ್ಲಾರ ಕಿಂಚಿತ್ತರ ಒಂದು ನೂಲು ಎಳಿಯಾರ, ಡಿಸೈನ್ ತಪ್ಪಾಗಿದ್ದು, ಮೂಗು ಸೊಟ್ಟಾಗಿದ್ದು, ಕಣ್ಣು ಸೊಟ್ಟಾಗಿದ್ದು. ನೋಡಂಗ ಪೆನ್ ತಗೊಂಡು ಚಿತ್ರ ಬಿಡಿಸ್ದಂಗಾಗೈತಿ. ನನ್ನ ಗಂಡ ಇದ್ದಿದ್ನಂದ್ರೆ ಈಗ ಎಷ್ಟು ಖುಷಿ ಪಡ್ತಿದ್ದ. ಈ ಎಲ್ಲ ಗುಡಿ ನೋಡಿ ನನ್ನ ಗಂಡ ನಾನು ಬರ್ಬೇಕಿತ್ತು ನೋಡಿಲಿ. ಶಾಂತಿ ಎಲ್ಲಿ ಹೋದ್ರೆ? ಮಾಲ್ ಮಣ್ಣಾಗ್ಲಿ ಎಲ್ಲರ ಹೋಗಿ ತಪ್ಪಿಸ್ಕೊಂಡ್ಬಿಡ್ತಾವ ನೋಡಿ ಅಡಬಿದ್ದತ್ತಾಗ. ಒಂದ ಬತ್ತಲ್ಲಿ ಇರ್ರಿ ಅಂತ ಹೇಳಿರ್ತೀನಿ. ಎಲ್ಲಿ ಹುಡುಕ್ಬೇಕಯ್ಯವ್ವ ಇವ್ಕ್ರ ನಿನ್ನ ನಾನು. ಶಾಂತಿ ಎಲ್ಲಿ ಹೋದೆ? ಮಾಡ್ಕೊಂತ ವಾಂತಿ. ಬಾ ಕಲ್ಯಾಣಿನ ಅಯ್ಯೋ ಲುಡ್ಲೇ ಮರಯ್ಯ ಪಾಳೆ. ಯವ್ವ ನಾವಲ್ಲಿವ ಈ ಗದ್ದಲಾಗ ನಮಗೆ ಯಾವಾಗ ದರ್ಶನ ಆಗ್ಬೇಕಲಿ? ಅಯ್ಯೋ ಗೌಡ್ರೆ, ಏನ್ ಮಾಡಕ್ಕಾಗಿಲ್ಲ. ಬಂದೆ ಒಂದ್ಮೇಲೆ ಕಾದಿದ್ದು ದರ್ಶನ ಮಾಡೇ ಹೋಗ್ಬೇಕಪ್ಪ. ಯವ್ವ ಈ ಹಡಿಬಿಟ್ಟಿ ಸ್ವಸ್ತ್ಯಾರ ಎತ್ತಾಗ ಹೋದ್ವ ಯವ್ವ ಇರಿ ಲೇ ತಾಟಿಗಿತ್ತಿ ಎತ್ತಾಗ ಹೋದ್ವ ಯವ್ವ ಗಂಗಿ ಅಂತ ನಾನು ನೋಡು. ಚಂಪಾಕಲಿ ಇಲ್ಲೇ ಅದೇ ರೀತಿಯಾರ. ಎದಕ್ಕೆ ಎಲ್ಲಾರು ಗುಬೆ ಅಂತ ಒಂದೇ ಕಡೆ ಕೂಡುದು? ಅದಕ್ಕೆ ಜನಕ್ ಚಿತ್ರಾರ ಕಾಣ್ಬೇಕಲ್ಲ, ಅದಕ್ಕೆ ಹಿಂದೆ ನಿಂತೇವ್ ತಗೋರಿ. ಹಾ ನಿಂದಿರಂಗಾರ ಎಲ್ಲಿ ಹೋಗ್ಬೇಡ್ರಿ. ಅಲ್ಲ ಶಾಂತಕ್ಕ, ನಮ್ಮ ಊರಾಗ ಎಲ್ಲ ಊರು ನೋಡ್ದಕ್ಕೆ ನಾನು ಹೋಗ್ಬೇಕೇ ಇರ್ಬೇಕು. ನೀವು ಇಷ್ಟು ಮಂದಿ ಹೌದಿಲ್ಲ? ನಮ್ಮ ಮನ್ಯಾಗ ಎಲ್ಲ ಬಿಡಾರಿಗೆ ಇಲ್ಲಿಂದ ಹೋಗಿಂದ ಹೇಳೋದು ಹೊಟ್ಟೆ ಉರ್ಸೋದು ನನ್ನ ಕೆಲಸ ಅಂತರು. ಮಾಡೆ ಅತ್ಯಾರ ನಮ್ಮ ಅವ್ನ ಕರ್ಕೊಂಬಂದಿದ್ರ ಎಷ್ಟು ಚಂದ ಇರ್ತಿತ್ತು ಪಾಪ. ನಮ್ಮ ಅವನು ಇದೆಲ್ಲ ನೋಡ್ತಿತ್ತು. ನೋಡ್ತಿದ್ಲೆ ಮಾತ್ಗಮ್ ಲೆಕ್ಕ ಹಾಕ್ತವ ನೋಡಿ ಮಾಡ್ತಿ, ಮಾತ್ಗಮ್ ಲೆಕ್ಕ ಹಾಕ್ತವ ನೋಡಿ ಮಾಡ್ತಿ ಅಂದ ನನ್ನ ಜೀವ ತಿಂತಿದ್ಲು. ನಿಮ್ಮ ಅವು ಇಲ್ಲದ ಚಲೋ ಹಾಕ್ ಸುಮ್ನಿರ. ತಾಯಿ ಇಲ್ಲದ ಟ್ರಿಪ್ಪು ನನ್ನದು, ಕರ್ಕೊಂಡು ಬರೋಕೆ ಆಗಲ್ಲ. ತಾಯಿ ಇಲ್ಲದ ಟ್ರಿಪ್ಪು ನನ್ನದು, ತಾಯಿ ಇಲ್ಲದ ಟ್ರಿಪ್ಪು ನನ್ನದು, ಕರ್ಕೊಂಡು ಬರೋಕೆ ಆಗಲ್ಲ. ದಿಂ ತಕ್ಕಿತ ತಾಯಿ ಇಲ್ಲದೆ ಟ್ರಿಪ್ಪು ಬಂದೆವು, ಕರೆಯಕ್ಕೂ ಬಿಡದ ಅತ್ತೆ. ಅಯ್ಯವ್ವ ನಾ ಸತ್ತೆ. ಬಿಡಾಡ್ಯಾರ ಮಂದಿ ಎಲ್ಲ ನಮ್ಮನ್ನ ನೋಡಕತ್ತಾರ. ತಣ್ಣಗ್ ನಿಂದ್ರಿ ಅಕ್ಕ, ಸಾಕ್ ಬಿಡಕ. ಬೆಂಡ್ಲಿ ಎದ್ ನಿಂದಿರ್ತೀನಿ ಏನಂತೆ? ಕಾಲ್ ಕಿಸ್ಕೊಂಡು ನಿಂತ್ಲಿಕ್ಕೆ ಡ್ಯಾನ್ಸ್ ಮಾಡ್ಕೊತ ತೈ ಅಂತೇಳಿ. ಗಿರ್ಜಿ, ಈ ವಿಚಾರಕ್ಕೆ ನೆನೆಸ್ಕೊಂಡ್ರೆ ನಿನ್ನ ಮೇಲೆ ಕೆಂಡದಂತ ಕೋಪ ಬರ್ತತ್ಲೆ ನನಗ. ಸಿಟ್ಟು ನೆತ್ತಿಗೇರಿ ನನಗ ತಡ್ಕೊಳಕ್ ಆಗೋದಿಲ್ಲ. ಶಾಂತಕ್ಕ, ಇಷ್ಟು ದೊಡ್ಡ ಜೀವನದಾಗಿಂತ ಸಣ್ಣ ಪುಟ್ಟ ವಿಚಾರ ಆಗ್ತಿರ್ತಾವ ಹೋಗ್ತಿರ್ತಾವ. ಅದೇನೋ ಒಬ್ರು ದೊಡ್ಡವ್ರು ಹೇಳ್ಯಾರ, ಬಡೀ ಜಿಂದಗಿ ಮೇ ಚೋಟೆ ಬಾತೋ ಮೇ ರೇತೆ ಓತೆ ಅಂತೇಳಿ. ಗೊತ್ತಾ ನಿನಗ? ಏನ್ ರೇತೇನ ಏನ್ ಓತೇನ? ಹಡ್ಬಿಟ್ಟಾರ ನಡ್ರಿ ಪಾಳಕತ್ ನೋಡ್ರಿ. ಅತ್ಯಾರ, ಈ ಕ್ಯೂನೇ ನಮ್ಗೆ ಯಾವಾಗ ಟಿಕೆಟ್ ಸಿಗ್ಬೇಕು? ಬರ್ರಿ ಸ್ಪೆಷಲ್ ಎಂಟ್ರಿ ಟಿಕೆಟ್ ತಗೊಳ್ಳೋಣ. ಏನ ಸ್ಪೆಷಲ್ ಎಂಟ್ರಿಯಾ? ಸ್ಪೆಷಲ್ ಎಂಟ್ರಿಗೆ ಒಬ್ರಿಗೆ 100 ರೂಪಾಯಿ. ಒಬ್ರಿಗೆ 100 ರೂಪಾಯ? ಯವ್ವ ಬೇಡವ, ನಮ್ದ 4 ಟಿಕೆಟ್ ಹೋತಿಲ್ಲ. ಇಷ್ಟು ಮಂದಿ ಏನಾಗದಲ್ಲ, ಪಾಳಕಚ್ಚಿ ನೋಡು ನಡಿ. ಶಾಂತಕ್ಕ, ಇಷ್ಟು ಮಂದಿಯಾಗ ನಮ್ಮನ್ನ ಯಾರು ನೋಡ್ಬೇಕು? ಕ್ಯೂ ಹಚ್ಚಿಬಿಡ್ತೇನೆ ನಾ ಸ್ಪೆಷಲ್ ಎಂಟ್ರಾಗ. ಸುಮ್ಮನೆ ಹೋಗಿ ನುಕ್ಕೊಂಡ್ಬಿಡ್ಲೇನು? ಬಾ ಎಲ್ಲಾರು ಹೋಗಿ ನುಗ್ಗಕ್ಕಾಗಲ್ಲ. ಆಮೇಲೆ ನೋಡಿ ಗಂಟೆ ಗಟ್ಲೆ ಪಾಳೆ ಕಚ್ಚಿ ಅಲ್ಲೇನಾರ ಮುಂದೆ ತುತ್ತಾಂತದಿಗೆ ಹೋಗಿನ್ ಕೇಳಿದ್ರು ಹೊಳ್ಳಿ ಬರೋ ಹಳೆ ಕತಿ ಬೇಡ ಹೇಳೋದು ಕೇಳು.
ಅದು ಅಲ್ದ ಅಲ್ಲಿ ನೋಡ್ರಿ ಈ ಕಡೆ ನಿಂತಾರಲ್ಲ ಇದು ಸ್ಪೆಷಲ್ ಎಂಟ್ರಿ ಇದೆ, ಆ ಕಡೆ ಬರಾಕತ್ತಾರಲ್ಲ ಅದು ನಾರ್ಮಲ್ ಎಂಟ್ರಿ ಇದೆ. ಸ್ಪೆಷಲ್ ಎಂಟ್ರಿ ನಾರ್ಮಲ್ ಎಂಟ್ರಿಗಿಂತ ಬಲ ಐತಿ. ಎಲ್ಲರೂ ಸ್ಪೆಷಲ್ ಟಿಕೆಟ್ ತಗೊಳ್ಳೋಣ ಅಂತೇಳಿ ಬಂದು ತಗೊಂಡ ಏನ ಎಲ್ಲರೂ ಇಲ್ಲೇ ನಿಂತಾರ ನೋಡ್ರಿ ಪಾಳೆ. ಹೌದಲ್ಲ ಶಾಂತಕ್ಕ? ಏ ಬಿಡಾಡಿ, ಆ ಮೊಬೈಲ್ ಚೀಟಿ ಇಟ್ಕೊಂಡಿಲ್ಲ ಕರೆಕ್ಟಾಗಿ ಹುಷಾರಾಗಿ. ಫೋನ್ಗಳು ಹೊಳಿ ಕೊಡುದಿಲ್ಲ, ಚೀಟಿ ಹೊಳಿ ಕೊಟ್ರೆ ಮಾತ್ರ ಫೋನ್ಗಳು ಕೊಡ್ತಾರ. ಯವ್ವ ಇಟ್ಕೊಂಡ ನೀವ. ಅದ್ರಾಗ ಶಾಂತಕ್ಕ ಆ ಹೆಣ್ಮಗಳದಾಳಲ್ಲ, ಮೈ ಕೈ ಎದಿ ಬ್ಯಾಗ್ ಎಲ್ಲ ಮುಟ್ಟಿ ನೋಡ್ತಾಳ. ಹೌದ್ ಮತ್ತೆ ಒಳಗೇನದ ಫೋನಿಗೇನು ಏನಾರು ಇಟ್ಕೊಂಡಿರ ಅಂತ ತೆಗಿವು ಅನುಮಾನ. ಶಾಂತಕ್ಕ ಆ ಪೊಲೀಸ ಏನ್ ಮಾಡಿದ್ರು ಬಿಡ್ಲಿಲ್ಲವ. ಯಪ್ಪ ಫೋಟೋ ತೆಗಿಯಂಗಿಲ್ಲ ತಗೋ ಅಂತ ಹೇಳಿದ್ರು ಬಿಡ್ಲಿಲ್ಲ ಒಳಗ. ಎಲ್ಲರಿಗೆ ರೂಲ್ಸ್ ಅಂದ್ರೆ ರೂಲ್ಸ್ ಆರಿ ಫೋನ್ ಇಟ್ಟ ಬರ್ಬೇಕಂದ. ಆಮೇಲೆ ದೊಡ್ಡ ದೊಡ್ಡ ಅರ್ಬಿ ಚೀಲದ ಬ್ಯಾಗ್ ಹಿಡ್ಕೊಂಡು ನೀ ಗುಡಿಯಾಗ ಹೋಗ್ತೇನಂದ್ರೆ ಒಳಗೆ ಬಿಡೋದಲ್ಲ. ಆ ಬ್ಯಾಗ್ ನೋಡ್ಬೇಕು. ಒಂದು ಐಟಮಿಗೆ 10 ರೂಪಾಯಿ ಶಾಂತಕ್ಕ. ಒಂದು ಐಟಮಿಗೆ 10 ರೂಪಾಯಿ. ಸಣ್ಣದರ ಕೊಡು ದೊಡ್ಡದರ ಕೊಡು. ಒಂದು ಐಟಮಿಗೆ 10 ರೂಪಾಯಿ ಅಂತ ನೀ ಏಸ್ ಐಟಮ್ ಇಡ್ತಿ ಅದ್ರ ತಕ್ಕಂಗೆ ರೊಕ್ಕ ತಗೊಂಡು ಚೀಟಿ ಕೊಟ್ಟು ಹೊಳೆ ಕೊಟ್ಟಾಗ ಅವನ್ನೆಲ್ಲ ವಾಪಸ್ ಕೊಡ್ತಾರೆ. ರೊಕ್ಕ ಮಾಡಕ್ ಒಂದು ದಾರಿ ಬಿಡ ಇವ. ಅಲ್ಲ ಶಾಂತಕ್ಕ, ಈ ಮುದಿಕೆಲ್ಲ ತೇವ ಇದೆ ಹೌದಲ್ಲ ಇವ? ಅಯ್ಯೋ ಎಲ್ಲೋ ತೇವ ಇದೆ ಮುದಿಕೆ. ಅಲ್ಲಿ ಪಾಳಕಿಂದ ಹಚ್ಕೊಂಡು ನಿಂತೇನ ನಡ್ರಿ ನೋಡೋಣ. ಅರೇ ಶಾಂತಂದು ಅಕ್ಕ, ನಮ್ದು ಜಿಂದಗಿಲೇ ಇಂಥ ಬಡಿ ಬಡಿ ದೇವಸ್ಥಾನಗೆ ನಾವು ನೋಡಿಲ್ಲ. ಅರೇ ಎಷ್ಟು ಚೆಂದಾಗಿ ಇದೆ ಶಾಂತಂದು ಅಕ್ಕ. ಆ ಕಳಸಾದು ನೋಡಿ, ಗೋಪುರದು ನೋಡಿ, ಬಣ್ಣ ಬಣ್ಣದ್ದು ಎಷ್ಟು ಅಲಗ್ ಟೈಪ್ ಕಲರ್ಗೆ ಹೊಡೆದಿದ್ದಾರೆ. ಅರೇ ನೋಡ್ತಾ ಇದ್ರೆ ಕಣ್ಣು ತುಂಬಿ ಬರ್ತದೆ. ಕಲ್ಯಾಣಿದು ನೋಡಿ ಎಷ್ಟು ದೊಡ್ಡದು ಇದೆ. ಅರೇ ಇದು ಶಾಂತಂದು ಅಕ್ಕ ಬಂಗಾರದ್ದು ಇದೆ. ಇಲ್ಲ ಬಂಗಾರದ ಕಂಬಿರಕ್ಕಿಲ್ಲಿದೆ. ಪೇಂಟ್ ಹೊಡೆದಾರ ಏನಪ್ಪ. ಅರೇ ಒಳಗಡೆ ಒಂದು ಕಳಸಾದು ಇದೆ ಶಾಂತಂದು ಅಕ್ಕ. ಈಗ ಬರೋವಾಗ ನೋಡಿದ್ರಿ? ಅರೇ ಅದು ಬಂಗಾರದ್ದು ಇದೆ. ಯವ್ವ ಕಳಸ ನೋಡೋದಿರ್ಲಿ, ಆ ಮುದುಕಿ ನೋಡು ನಡ್ರಿ ಯವ್ವ. ಎತ್ತಾಗೋತ ಏನೋ ಹಿಂದಾಗಡೆ ನಡಿ. ಅಲ್ಲಿ ಪಾಳೆ ಕಚ್ಚೈತೆ ಏನ, ನಾವು ಹಚ್ಚುನ ನೋಡೋಣ ನಡಿ. ಎಲ್ಲಿ ನಿಂತ ನಮ್ಮ ಮಕ ತಿರ್ಕೊಂಡತ್ತಾಗ ಆ ಮುದುಕಿನ ಸುಮ್ಮನೆ ಕೈ ಹಿಡ್ಕೊಂಡು ಅಡ್ಡಾಡ್ಬೇಕು ನಾವು. ನೀವು ಹೋಗಿದ್ರಿ ಅಲ್ಲೇ ನಿಂತಿತ್ತದ ಕರೆದು ಬಂದೆ ನಾನ. ಕಿವಿ ಕೇಳ್ತೈತೆ ನೀವು ಕರೆದು ಬಂದ್ರೆ ಕೈ ಹಿಡಿದು ಕರ್ಕೊಂಡ್ ಬರ್ಬೇಕು. ಏನ್ ತೆಲಿಬೇನ್ ಬಿಡುವ ಮರ ಆತಗ. ಏ ಸಂತಕ್ಕೆ ನಾ ಎಲ್ಲಿ ಹುಡ್ಕೋಲವ ಮುದುಕಿನ ಪಾಳೆ ಕಚ್ಚಿ ನಾವು ದೇವ್ರ ದಿಂಡ್ರು ನೋಡಕ್ ಬಂದೇವೆ. ಬರೇ ಮುದುಕಿ ಹುಡ್ಕದ ಮಾಡೋಣ. ಆದಿ ಹೋಗಿ ಗುಡಿಯಾಗೋಕೆ ತಪ್ಪಿಸ್ಕೊಂಡಿತ್ತು, ಇಲ್ಲಿ ಹಂಗ ಮಾಡ್ತವ ಆತಾಗ. ನಾವಂತೂ ಪಾಳೆ ಕಚ್ತೇವ. ಅಯ್ಯೋ ದೇವ್ರೇ. ಶಾಂತಕರ, ನಾ ಹೆಂಗಿದ್ರು ಎಲ್ಲ ಗುಡಿ ನೋಡೇನ್ರಿ. ಏನ್ರಿ ನಾನು ಬೇಕಾರೆ ಆಮೇಲೆದಾಳ ಅಂತೇಳಿ ಅಡ್ಡಾಡಿ ನೋಡ್ತೀನಿ. ನೀವು ಅಷ್ಟ್ರು ಹೋಗಿ ಪಾಳೆ ಕಚ್ಚ್ರಿ. ಪುಣ್ಯ ಬರ್ಲಿಪ್ಪ ಅಣ್ಣ ನಿನ್ ಹೆಂಡತಿಗೆ. ಹೋಗಿ ಬಾರಪ್ಪ ನೋಡೋಟ್. ಈ ಹೆಣ್ಮಕ್ಳು ಎಷ್ಟು ಸ್ವಾರ್ಥ ಇದಾರ ನೋಡು. ಇಲ್ಲೇ ಕಷ್ಟಪಟ್ಟು ಹುಡ್ಕವ್ ನಾನು. ಪುಣ್ಯ ಬರ್ಲಿ ನೀ ಹಿಂತಿಗಂತ ಆಯ್ಕೆ ನೋಡಿದ್ರೆ ಪಾಳೆ ಕತ್ತಕ್ಕೆ ಹೋಗ್ಯಾಳಲ್ಲಿ.